ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಮತ್ತೆ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ಹೇಳ್ತೀನಿ. ಈ ಲಿಸ್ಟಲ್ಲಿ ತುಂಬಾನೇ ಚೆನ್ನಾಗಿರೋ ಸಿನಿಮಾಗಳನ್ನು ಆಯ್ಕೆ ಮಾಡಿ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಲಿಸ್ಟಲ್ಲಿರೋ ಪ್ರತಿಯೊಂದು ಸಿನಿಮಾ ಕನ್ನಡ ಡಬ್ನಲ್ಲಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇವೆ. ಈ ಲಿಸ್ಟಲ್ಲಿ ತುಂಬಾನೇ ಚೆನ್ನಾಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿವೆ. ನಿಮಗೆ ಸಸ್ಪೆನ್ಸ್ ಹಾಗೆ ಥ್ರಿಲ್ಲರ್ ಮೂವೀಸ್ಗಳನ್ನು ನೋಡುವ ಆಸೆ ಇದೆ ಅಂದರೆ ವಿಡಿಯೋನು ಕೊನೆವರೆಗೂ ಖಂಡಿತ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಈ ಚಾನಲಲ್ಲಿ ಇದೇ ಥರ ಅಂತಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಮೂವೀಸ್ಗಳ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ. ಮತ್ತೆ ಲೇಟ್ ಮಾಡೋದಕ್ಕಿಲ್ಲ ಸರ್, ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ನ ನಂಬರ್ 5 ಅಲ್ಲಿ ಬರೋ ಮೂವಿ ಹೆಸರು ರಾಬರ್ಟ್. ಈ ಮೂವಿಯನ್ನು ಎಲ್ಲರೂ ನೋಡಿರ್ತೀರ, ಆದರೆ ಸ್ವಲ್ಪ ಜನ ಮಿಸ್ ಆಗಿರ್ತೀರ. ಅವರು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ನೋಡಿಲ್ಲ ಅಂತಂದರೆ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇದು 2021 ಅಲ್ಲಿ ಬಂದ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ, ಅಂದರೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. IMDb ಮೂವಿಗೆ 5.9 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 87% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ದರ್ಶನ್ ಹಾಗೆ ಆಶಾ ಭಟ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಈ ಮೂವಿಯನ್ನು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಕತೆ ಬಗ್ಗೆ ಹೇಳಲ್ಲ. ಈ ಮೂವಿಯಲ್ಲಿ ತುಂಬಾನೇ ಚೆನ್ನಾಗಿರೋ ಆ್ಯಕ್ಷನ್ ಸೀನ್ಸ್ ಇವೆ. ಈ ಆ್ಯಕ್ಷನ್ ಸೀನ್ಸ್ ಹಾಗೆ ದರ್ಶನ್ ಅವರ ಪರ್ಫಾರ್ಮೆನ್ಸ್ಗೋಸ್ಕರ ಒಂದ್ಸಲ ನೋಡ್ಬೋದು. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಎಂಜಾಯ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಂಬರ್ 4 ಅಲ್ಲಿ ಬರೋ ಮೂವಿ ಹೆಸರು 7. ಇದು 2019 ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDb ಮೂವಿಗೆ 5.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 53% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಅನಿಶಾ ಅಂಬ್ರೋಸ್, ತ್ರಿಷಾ ಚೌಧರಿ, ಆದಿತ್ಯ ಆರ್ಯ, ಹವೀಸ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಹಾಗೆ ರಾಜಿನಾ ಕಾಸಂದ್ರ ಅವರು ಒಂದು ಮೇನ್ ಇಂಪಾರ್ಟೆಂಟ್ ರೋಲಲ್ಲಿ ಕಾಣಿಸಿಕೊಳ್ತಾರೆ. ಕತೆ ಬಗ್ಗೆ ಹೇಳೋದಾದರೆ ಮೂವಿಯ ಸ್ಟಾರ್ಟಿಂಗಲ್ಲೇ 4 ಹುಡುಗಿಯರು ಪೊಲೀಸ್ ಸ್ಟೇಷನ್ಗೆ ಬಂದು ತಮ್ಮ ಪತಿ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಮುಂದೆ ಆ 4 ಜನರ ಪತಿ ಒಬ್ಬನೇ ಇದ್ದಾನೆ ಅಂತ ಗೊತ್ತಾಗುತ್ತೆ ಪೊಲೀಸರಿಗೆ. ಮುಂದೆ ಏನಾಗುತ್ತೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಇದರ ಸ್ಟೋರಿ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ಬ್ರಿಲಿಯಂಟ್ ಆಗಿ ಅಂತಂದರೆ ತುಂಬಾ ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಹಾಗೆ ಇದರ ಈ ಮೂವಿಯಲ್ಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತವೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೋಸ್ಕರ ಒಂದ್ಸಲ ಖಂಡಿತ ನೋಡಿ. ಯೂಟ್ಯೂಬಲ್ಲಿ ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಂಬರ್ 3 ಅಲ್ಲಿ ಬರೋ ಮೂವಿ ಹೆಸರು ಟ್ಯಾಕ್ಸಿ ವಾಲಾ. ಇದು 2018 ಬಂದ ಒಂದು ಕ್ರೈಮ್ ಡ್ರಾಮಾ ಥ್ರಿಲ್ಲರ್ ಮೂವಿ. IMDb ಮೂವಿಗೆ 6.9 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 88% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಪ್ರಿಯಾಂಕಾ ಜವಲ್ಕರ್, ವಿಜಯ್ ದೇವರಕೊಂಡ, ಮಾಲ್ವಿಕಾ ನಾಯರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಹಾಗೆ ಮೂವಿಯನ್ನು ರಾಹುಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಶಿವ ಅಂತಂದರೆ ವಿಜಯ್ ದೇವರಕೊಂಡ ಅವ್ರದ್ದು. ಅವರು ಒಂದು ಹಳೆಯ ಟ್ಯಾಕ್ಸಿಯನ್ನು ಖರೀದಿ ಮಾಡ್ತಾರೆ, ಟ್ಯಾಕ್ಸಿ ಡ್ರೈವರ್ ಆಗ್ತಾರೆ. ಮುಂದೆ ಅದೇ ಕಾರಲ್ಲಿ ಒಂದು ದೆವ್ವ ಇರುತ್ತೆ. ನಂತರ ಏನಾಗುತ್ತೆ ಅನ್ನೋದೇ ಇದರ ಒನ್ಲೈನ್ ಸ್ಟೋರಿ. ಇದರಲ್ಲಿ ಒಂದು ಯುನೀಕ್ ಕಾನ್ಸೆಪ್ಟ್ ಇದೆ, ಅಂದರೆ ಸೆಕೆಂಡ್ ಹಾಫಲ್ಲಿ ಅದು ಯುನೀಕ್ ಕಾನ್ಸೆಪ್ಟನ್ನು ಪ್ರೆಸೆಂಟ್ ಮಾಡ್ತಾರೆ. ಫಸ್ಟ್ ಹಾಫಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿ ಇದೆ, ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ವಿಜಯ್ ದೇವರಕೊಂಡ ಅವರ ಪರ್ಫಾರ್ಮೆನ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ಇದು ಯೂಟ್ಯೂಬಲ್ಲಿ ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ. ಹಾಗೆ ಕನ್ನಡ ಡಬ್ಡ್ ಕೂಡ ಚೆನ್ನಾಗಿದೆ, ನೋಡ್ಬೋದು. ಯೂಟ್ಯೂಬಲ್ಲಿ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದು ಯೂನಿಕ್ ಕಾನ್ಸೆಪ್ಟ್ಗೋಸ್ಕರ ಈ ಮೂವಿಯನ್ನು ಎಂಜಾಯ್ ಮಾಡಿ. ನಂಬರ್ 2 ಅಲ್ಲಿ ಬರೋ ಮೂವಿ ಹೆಸರು ಸಿಟಿ ಮಾರ್. ಇದು 2021 ಬಂದ ಒಂದು ಆ್ಯಕ್ಷನ್ ಡ್ರಾಮಾ ಮೂವಿ. IMDb ಮೂವಿಗೆ 5.1 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 77% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಈ ಮೂವಿಯನ್ನು ಸಂಪತ್ ನದಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಕಾಸ್ಟಲ್ಲಿ ಗೋಪಿಚಂದ್, ತಮನ್ನಾ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಕಾರ್ತಿಕ್ ಅಂದರೆ ಗೋಪಿಚಂದ್ ಅವರು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಕಬಡ್ಡಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ನ್ಯಾಷನಲ್ ಆಡೋಕ್ಕೆ ಅವ್ರದ್ದೇ ಒಂದು ಟೀಮನ್ನು ರೆಡಿ ಮಾಡ್ತಾರೆ. ಹುಡುಗಿಯರಿರೋ ಒಂದು ಟೀಮನ್ನು ರೆಡಿ ಮಾಡ್ತಾರೆ. ಮುಂದೆ ರೆಡಿ ಮಾಡಿದ ನಂತರ ಆ ಟೀಮನ್ನು ಹೇಗೆ ಕೋಚ್ ಮಾಡ್ತಾರೆ, ಮುಂದೆ ಏನಾಗುತ್ತೆ, ನ್ಯಾಷನಲಲ್ಲಿ ಗೆಲ್ತಾರೆ ಅಥವಾ ಇಲ್ಲ ಅನ್ನೋದೇ ಒನ್ಲೈನ್ ಸ್ಟೋರಿ. ಇದು ಯೂಟ್ಯೂಬಲ್ಲಿ ಕನ್ನಡ ಡಬ್ನಲ್ಲಿ ಅಫಿಷಿಯಲಿ ಅವೈಲೇಬಲ್ ಇದೆ, ಎಂಜಾಯ್ ಮಾಡ್ಬೋದು. ಇದೊಂದು ಸ್ಪೋರ್ಟ್ಸ್ ಡ್ರಾಮಾ ಥ್ರಿಲ್ಲರ್ ಮೂವಿ. ನಂಬರ್ 1 ಅಲ್ಲಿ ಬರೋ ಮೂವಿ ಹೆಸರು ಸ್ಪೈಡರ್. ಇದು 2017 ಬಂದ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. IMDb ಮೂವಿಗೆ 6.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 75% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ದಾರೆ. ಈ ಮೂವಿಯನ್ನು AR ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಕನ್ನಡ ಡಬ್ನಲ್ಲಿ. ಕತೆ ಬಗ್ಗೆ ಹೇಳೋದಾದರೆ ಈ ಮೂವಿಯಲ್ಲಿ ಶಿವ ಅಂತಂದರೆ ಮಹೇಶ್ ಬಾಬು ಅವರು ಇಂಟೆಲಿಜೆಂಟ್ ಆಫೀಸರ್ ಆಗಿರ್ತಾರೆ. ನಂತರ ಅವರು ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾರೆ. ಆ ಸಾಫ್ಟ್ವೇರ್ನಿಂದ ನೀವು ಮೊಬೈಲ್ಗಳನ್ನು ಟ್ಯಾಬ್ ಮಾಡಿ ಅವರು ಮಾತಾಡೋದನ್ನು ಕೇಳ್ಬೋದು. ಮುಂದೆ ಅವರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ತುಂಬಾ ವಿಚಿತ್ರವಾಗಿರುತ್ತೆ. ನೆಕ್ಸ್ಟ್ ಡೇ ಆ ಕಾಲ್
ಕಾಲ್ ಬಂದಿರೋ ಹುಡುಗಿಯ ಮರ್ಡರ್ ಆಗಿರುತ್ತೆ. ಮುಂದೆ ಏನಾಗುತ್ತೆ ಅನ್ನೋದೇ ಒನ್ಲೈನ್ ಸ್ಟೋರಿ. ಇದು ಕೂಡ ಯೂಟ್ಯೂಬಲ್ಲಿದೆ, ಎಂಜಾಯ್ ಮಾಡಿ. ಮಹೇಶ್ ಬಾಬು ಅವರ ಪರ್ಫಾರ್ಮೆನ್ಸ್ಗೋಸ್ಕರ ಹಾಗೆ ಮೂವಿಯ ಸ್ಟೋರಿಗೋಸ್ಕರ ಒಂದ್ಸಲ ಖಂಡಿತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ